ನಮಸ್ತೆ. 27/1/2024 ಶನಿವಾರ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ, ಕ್ಷೀಣಚಂದ್ರ. ಯಾಕೆಂತಂದರೆ ಹುಣ್ಣಿಮೆ ಕಳೆದ ನಂತರ ಕ್ಷೀಣಚಂದ್ರನೇ. ಚಂದ್ರನು ಇವತ್ತು ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಗೆ ಹೋಗುತ್ತದೆ. ಸಿಂಹರಾಶಿಗೆ ಹೋಗುವ ಸಮಯ ಮಧ್ಯಾಹ್ನ 1:01:02 ಇವತ್ತು ದ್ವಿತೀಯ ಅನ್ನುವ ತಿಥಿ ಇದೆ, ಅಂದರೆ ಎರಡನೇ ತಿಥಿ ಇದೆ. ರಾತ್ರಿ 3:36:59 ಅಂದರೆ 3:37 ದ್ವಿತೀಯ, ಆಮೇಲೆ ತೃತೀಯ. ಇವತ್ತಿನ ನಕ್ಷತ್ರ ಆಶ್ಲೇಷ. ಈ ನಕ್ಷತ್ರ ಮಧ್ಯಾಹ್ನ 1:01:01 ಆಶ್ಲೇಷ ನಕ್ಷತ್ರ ಇರೋವರೆಗೂ ಮರಣವು ಸಂತುಷ್ಟಿ ಇರೋದರಿಂದ ಶುಭವಲ್ಲ. ಆದರೆ ಆ ನಂತರ ಬರುವ ಮಖಾ ನಕ್ಷತ್ರ ಅಂದರೆ ಮಧ್ಯಾಹ್ನ 1:01 ನಂತರ ಬರುವ ಮಖಾ ನಕ್ಷತ್ರ ಅಮೃತವು ಧನ ಪ್ರಾಪ್ತಿಯು ಕೊಡುತ್ತದೆ. ಆದ್ದರಿಂದ ಇವತ್ತಿನ ಶುಭ ಸಮಯ ಅಂತಂದರೆ ಮಧ್ಯಾಹ್ನ 1:01 ಮೇಲೆ, ಹಂಗಾಗಿ 1 ಗಂಟೆ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಕೊಳ್ಳೋಕ್ಕೆ. ಇವತ್ತು ಆಯುಷ್ಮಾನ್ ಯೋಗ, ಶುಭ ಯೋಗವಿದೆ, ತೈತುಲ ಕರಣವಿದೆ ಮತ್ತು ಗರಕರಣವೂ ಇದೆ. ಇವತ್ತಿನ ಈ ವಿಷಯವನ್ನು ನೋಡಿದ್ವಿ. 6:46 ಸೂರ್ಯೋದಯ, 6:18 ಸಂಜೆಗೆ ಸೂರ್ಯ ಅಸ್ತಮನ. ಈ ರೀತಿಯಾದ ಈ ದಿನದಲ್ಲಿ ಇವತ್ತಿನ ನಕ್ಷತ್ರ ನಾವು ಫಸ್ಟೇ ಹೇಳಿದ್ವಿ, 1:01 ಆಶ್ಲೇಷ ನಕ್ಷತ್ರ, ಆಮೇಲೆ ಮಖಾ ನಕ್ಷತ್ರ ಅಂತ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:46 ಮಧ್ಯಾಹ್ನ 1:01 ಆಶ್ಲೇಷ ನಕ್ಷತ್ರ 4ನೇ ಪಾದ ಇದೆ. ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರ ಮುಗಿದು ಅಲ್ಲಿಂದ ಮಖಾ ನಕ್ಷತ್ರ ಪ್ರಾರಂಭವಾಗುತ್ತದೆ. ಬೇರೆ ನಕ್ಷತ್ರ ಮಾತ್ರವಲ್ಲ, ರಾಶಿಯೂ ಅಲ್ಲಿ ಬದಲಾಗುತ್ತದೆ, ಸಿಂಹರಾಶಿ. ಹಂಗಾಗಿ ಮಧ್ಯಾಹ್ನ 1:01 ದಿನ ಪೂರ್ತಿ ಸಿಂಹರಾಶಿ ಇದೆ. ಹಂಗಾಗಿ ಇವತ್ತು 2 ರಾಶಿಗಳಿದೆ, 2 ನಕ್ಷತ್ರಗಳಿದೆ. ಮಧ್ಯಾಹ್ನ 1:01 ಸಂಜೆ 7:42 ಮಖಾ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 2:25 ಮಖಾ ನಕ್ಷತ್ರ 2ನೇ ಪಾದ. ಆನಂತರ ಫುಲ್ ಡೇ ಮಖಾ ನಕ್ಷತ್ರ 3ನೇ ಪಾದವಿದೆ. ಅಂದರೆ ನಾಳೆಯವರೆಗೂ ಈ ಮಖಾ ನಕ್ಷತ್ರ 3ನೇ ಪಾದವಿದೆ. ನಾಳೆ ಹಂಗೆ ಅಂತಂದಾಗ ನಾಳೆ ಮಧ್ಯಾಹ್ನ 3:52:27 ಮಖಾ ನಕ್ಷತ್ರ. ಆದರೂ ನಾಳೆ ಮರಣ ಮತ್ತು ಸಂಪತ್ತಿನ ನಾಶವಿರೋದರಿಂದ ಮಧ್ಯಾಹ್ನ 3:52 ಶುಭವಾಗಿಲ್ಲ, ಎಚ್ಚರ, ಒಳ್ಳೆ ಟೈಮ್ ಅಲ್ಲ. ಆನಂತರ ಪುಬ್ಬ ನಕ್ಷತ್ರ ಬರುತ್ತದೆ. ಪುಬ್ಬ ನಕ್ಷತ್ರ ಬರುವ ಸಮಯದಲ್ಲಿ ಶುಭವಾಗಿದೆ ನಾಳೆ. ಆದ್ದರಿಂದ ನಾಳೆಯ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ, ನಾವು ಫಸ್ಟೇ ಹೇಳಿದ್ವಿ. ನಂತರ ಇವತ್ತು ನೋಡುವ ವಿಷಯಗಳು ಅಂತಂದರೆ, ಇವತ್ತಿನ ನಕ್ಷತ್ರ ಪ್ರಕಾರನು ಮತ್ತು ರಾಹು ಯಮಕಂಡ ಕಾಲಗಳು ಈ ರೀತಿಯಾದ ಅಶುಭ ಸಮಯಗಳ ಪ್ರಕಾರನು ಒಂದಕ್ಕೊಂದು ಹೊಂದುವ ಅಥವಾ ಹೊಂದಲಿಲ್ಲ ಅನ್ನುವ ವಿಷಯಗಳನ್ನ ನೋಡೋಣ. ಅಂದರೆ ಅಶುಭವನ್ನು ನೋಡೋಣ. 100% ಕೆಟ್ಟೋದು, 100% ಒಳ್ಳೆಯದನ್ನುವ ಸಮಯಗಳನ್ನ ನೋಡೋಣ. ಬೆಳಗ್ಗೆ 6:46 1:01 ಅಂದರೆ ಮಧ್ಯಾಹ್ನದವರೆಗೂ ಧನು ರಾಶಿಯವರಿಗೆ ಚಂದ್ರಾಷ್ಟಮವಿದೆ ಇವತ್ತು. ಅಂದರೆ ದೋಷವಿದೆ, ಅಂದರೆ ಶುಭವಲ್ಲ ಅಂತಂದರೆ ಧನು ರಾಶಿಯಲ್ಲಿ ಬರುವ ನಕ್ಷತ್ರಗಳು 3, ಅಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇದು ಮಧ್ಯಾಹ್ನ 1:01 ಶುಭವಲ್ಲ ಈ ನಕ್ಷತ್ರಗಳಿಗೆ, 3 ನಕ್ಷತ್ರಗಳಿಗೆ. ಅದು ಮಾತ್ರವಲ್ಲ, ಬೆಳಗ್ಗೆ 6:46 7:33 ಬೆಳಗ್ಗೆವರೆಗೂ ದುರ್ಮುಹೂರ್ತ. ಅದೇ ಥರ 9:39 AM 11:06 AM ರಾಹುಕಾಲ. ಮಧ್ಯಾಹ್ನ 1:01 ಮೇಲೆ ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಚಂದ್ರಾಷ್ಟಮ ಅಂದರೆ ನಿಮ್ಮ ರಾಶಿಗೆ ಚಂದ್ರನು ಅಷ್ಟಮ ರಾಶಿಗೆ ಹೋಗುತ್ತೆ ಅಂತ ಅರ್ಥ. ಆ ರೀತಿ ನೋಡಿದಾಗ ಇವತ್ತಿನ ದಿನಕ್ಕೆ ಮಧ್ಯಾಹ್ನ 1:01 ಮೇಲೆ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದಗಳು
ಶ್ರವಣ ನಕ್ಷತ್ರದ ಒಟ್ಟು 4 ಪಾದಗಳು, ಧನಿಷ್ಠ ನಕ್ಷತ್ರ ಮಕರ ರಾಶಿ 1 ಮತ್ತು 2ನೇ ಪಾದಗಳು. ಇಂಥವ್ರಿಗೆಲ್ಲ ದೋಷ ಬರುತ್ತದೆ. ಮಧ್ಯಾಹ್ನದ ಮೇಲೆ ನೀವೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಅದೇ ಥರ ಮಧ್ಯಾಹ್ನ 1:59 ಮೇಲೆ 3 ಗಂಟೆ 25 ನಿಮಿಷದವರೆಗೂ ಯಮಕಂಡ ಕಾಲ, ಇದೂ ಅಶುಭವೇ. ಮತ್ತು 3 ಗಂಟೆ 6 ನಿಮಿಷದ ಮೇಲೆ ಸಂಜೆ 5:18ವರೆಗೂ ಮೃತ್ಯು ಇದೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಯಮಕಂಡ ಕಾಲ 3:25ಕ್ಕೆ ಮುಗೀತದೆ ಮಧ್ಯಾಹ್ನ. ಅಷ್ಟರಲ್ಲೇ 3 ಗಂಟೆ 6 ನಿಮಿಷದಿಂದ ಮೃತ್ಯುವು ಪ್ರಾರಂಭವಾಗುತ್ತದೆ. ಹಂಗಾಗಿ ಯಮಕಂಡ ಕಾಲದಲ್ಲೇ ಅಪಾಯ ಸಮಯ ಅಂತಂದರೆ 3 ಗಂಟೆ 6 ನಿಮಿಷದಿಂದ 3:25ವರೆಗೂ ಅತಿಯಾಗಿ ದೋಷ ಬರುತ್ತದೆ. ಈ ಸಮಯದಲ್ಲಿ ಒಂದು ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಬೇಡ. ಎಚ್ಚರವಾಗಿದ್ದರೆ ಎಲ್ಲವನ್ನೂ ಗೆಲ್ಲಬಹುದು. ನಂತರ ನಾವು ನೋಡುವಂಥದ್ದು ಏನು ಅಂತಂದರೆ, ರಾತ್ರಿ 12 ಗಂಟೆ ಮೇಲೆ ದಾಟಿ ಬೆಳಗಿನ ಜಾವ 2 ಗಂಟೆ 27 ನಿಮಿಷ AM ರಿಂದ ಬೆಳಗಿನ ಜಾವ 4 ಗಂಟೆ 14 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದನ್ನು ಸರಿಯಾಗಿ ಗಮನಿಸಿ. ಬೆಳಗ್ಗೆ 7:35ರಿಂದ 9:37ವರೆಗೂ ಶುಭವಾಗಿದೆ. ಇರೋದರಲ್ಲಿ ಒಳ್ಳೆಯ ಸಮಯ. ಪದೇ ಪದೇ ನೋಡ್ಕೊಳ್ಳಿ. ಯಾಕೆಂತಂದರೆ ನಾವು ಹೇಳಿದ್ದೀವಿ, ಬೆಳಗ್ಗೆ ಒಂದು ನಕ್ಷತ್ರ ಇರುವವರೆಗೂ ದೋಷವಿದೆ ಅಂತ. ಅಂದರೆ ಆಶ್ಲೇಷ ನಕ್ಷತ್ರ ಇರುವ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೂ ದೋಷವಿದೆ, ಆಮೇಲೆ ಚೆನ್ನಾಗಿದೆ ಅಂತ ನಾವು ಅಂದರೂ, ಅದರಲ್ಲೂ ಶುಭ ಸಮಯಗಳು ಎಮರ್ಜೆನ್ಸಿಗೆ ಬೆಳಗ್ಗೆ ಆಸ್ಪತ್ರೆ ಅಂಥದ್ದು ಇದ್ದರೆ ಎಮರ್ಜೆನ್ಸಿ ಟೈಮ್ ಇದು. 7:35ರಿಂದ 9:37ವರೆಗೂ ಪರವಾಗಿಲ್ಲ. ಮತ್ತು 11 ಗಂಟೆ 8 ನಿಮಿಷ AM ರಿಂದ ಮಧ್ಯಾಹ್ನ 1:57ವರೆಗೂ ಇರೋದರಲ್ಲಿ ಪರವಾಗಿಲ್ಲ. ಪದೇ ಪದೇ ಹೇಳ್ತೀವಿ, ಈ ಸಮಯದವರೆಗೂ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರ ಮುಗಿಯುವವರೆಗೂ ದೋಷವೇ. ಆದರೆ ಎಮರ್ಜೆನ್ಸಿಗೆ ಮಾತ್ರ ಈ ಟೈಮ್. ಆ ನಂತರ ಸಂಜೆ 5:20 ಮೇಲೆ ರಾತ್ರಿ 2:25ವರೆಗೂ ಶುಭ ಸಮಯ. ಬೆಳಗಿನ ಜಾವ 4 ಗಂಟೆ 16 ನಿಮಿಷದ ಮೇಲೆ ಶುಭವಾಗಿದೆ. ಹಂಗಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿರುತ್ತೆ ಅಂತ ಲೆಕ್ಕಕ್ಕೆ ತಗೋಬೋದು. ಯಾಕಂದರೆ ಸುಮಾರು ಜನ ಬ್ರಹ್ಮ ಮುಹೂರ್ತವನ್ನು ಆಚರಿಸುತ್ತಾರೆ. ಬ್ರಹ್ಮ ಮುಹೂರ್ತ ಇರೋದು 5 ಗಂಟೆ 7 ನಿಮಿಷ, ಅಂದರೆ ಬೆಳಗಿನ ಜಾವ. ಅಲ್ಲಿಂದ 5:57ವರೆಗೂ ಬ್ರಹ್ಮ ಮುಹೂರ್ತವಿದೆ. ಇದು ಶುಭಕರವಾಗಿದೆ. ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ನಂತರ ನಾವು ನೋಡುವಂಥದ್ದು ಇವತ್ತಿನ ಮತ್ತಷ್ಟು ವಿಶೇಷಗಳು ಅಂತಂದರೆ, ಕೆಟ್ಟ ಟೈಮು ಒಳ್ಳೆಯ ಟೈಮು ಅಂತ ನಾವು 2 ಕೊಟ್ಟಿದ್ದೀವಿ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ನಾವು ಎಂದಿನಂತೆ ನೋಡುತ್ತೀವಿ, ಒಂದು ದಿನದಲ್ಲಿ ಬರುವ ಕೆಲವು ವಿಶೇಷ ಸಮಯಗಳು ಒಳ್ಳೆಯ ಟೈಮು ಅಂತ ನಾವು ಕಾಮನ್ ಆಗಿ ತಿಳ್ಕೊಂಡಿರುವ ಸಮಯದಲ್ಲೂ ಕೂಡ ಕೆಟ್ಟೋದಿರುತ್ತದೆ. ಆ ಕೆಟ್ಟೋದು ಏನೆಲ್ಲ ಇರುತ್ತೆ ಅಂತಂದರೆ, ನಕ್ಷತ್ರ ವಿಷಘಟಿಕಾ ಕಾಲ, ಮೃತ್ಯು ಪಂಚಕ, ಯಮಕಂಡ ಕಾಲ, ಚಂದ್ರಾಷ್ಟಮ, ದುರ್ಮುಹೂರ್ತ, ಈ ರೀತಿಯಾದ ಕೆಲವು ವಿಷಯಗಳನ್ನು ನಾವು ಗಮನಿಸಿ ಅದನ್ನು ಸರಿ ಮಾಡಿಕೊಂಡ್ರೆ ಸ್ವಲ್ಪ ತಪ್ಪಿಸ್ಕೋಬೋದು ಎಮರ್ಜೆನ್ಸಿಗೆ. ಯಾಕೆಂತಂದರೆ ಇವತ್ತು ಆಗೋದೇ ಇಲ್ಲ ಅನ್ನೋ ಒಂದು ವಿಷಯ ಬೇರೆ, ಬಿಟ್ಟು ಬಿಡ್ಬೋದು. ಅರೆ ಬೇರೆ ದಾರಿ ಇಲ್ಲದೆ ಮಾಡಲೇಬೇಕು ಅಂತಂದಾಗ ಈ ರೀತಿಯೆಲ್ಲ ಗಮನ ತಗೊಳ್ಳಿ. ಇದರಲ್ಲಿ ಯಮದೀಪ ಬರುತ್ತದೆ ಆ ದಿನ. ಇನ್ನೂ ಕೆಲವು ವಿಷಯಗಳಿರುತ್ತದೆ. ಅಂದರೆ ಇದನ್ನು ಯೋಗ ಕರಣಗಳು ಅಂತಂತೀವಿ. ಪಂಚ ಅಂಗಗಳಲ್ಲಿ ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕರಣಗಳು ಅಂತ 5 ವಿಷಯಗಳಿದೆ. ಇದರಲ್ಲಿ ಕೆಲವು ಯೋಗಗಳು ಕೆಟ್ಟದಾಗಿರುತ್ತದೆ, ಕೆಲವು ಕರಣಗಳು ಕೂಡ ಕೆಟ್ಟದಾಗಿರುತ್ತದೆ. ಈಗ ಉದಾಹರಣೆ ಆಯುಷ್ಮಾನ್ ಯೋಗ, ಶುಭ ಯೋಗ, ಕಂಡ ಯೋಗ ಅದು ಸರಿಯಾಗಿರಲ್ಲ. ಈ ರೀತಿ ನೋಡಿ ಒಂದು ದಿನವನ್ನು ನಾವು ತೀರ್ಮಾನ ಮಾಡಬೇಕು. ಕೆಲವು ವಿಷಯಗಳನ್ನು ಶುಕ್ಲ ಪಕ್ಷದಲ್ಲಿ ಮಾಡ್ಬೋದು, ಕೆಲವು ವಿಷಯಗಳನ್ನ ಖಂಡಿತ ಕೃಷ್ಣ ಪಕ್ಷದಲ್ಲಿ ಮಾಡಲೇಬಾರದು. ಕೆಲವು ವಿಷಯಗಳು ಮಾತ್ರ ಎಮರ್ಜೆನ್ಸಿಗೆ ಕೃಷ್ಣ ಪಕ್ಷದಲ್ಲಿ ಮಾಡಬಹುದು. ಈ ರೀತಿ ತಿಳ್ಕೊಂಡೇ ನಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಇದನ್ನು ಮೇಂಟೈನ್ ಮಾಡಿಕೊಳ್ಳಿ ನೀವು. ಇಷ್ಟೆಲ್ಲ ವಿಷಯಗಳನ್ನ ನೋಡಿದ್ವಿ. ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಂತಂದರೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ಒಟ್ಟಿರುವ 27 ನಕ್ಷತ್ರಗಳನ್ನು ಮತ್ತೆ ಪಾದಗಳು ವಿಂಗಡಿಸಿ 36 ಆಗಿ ವಿಂಗಡಿಸಿರ್ತೀವಿ. ಅದರ ಪ್ರಕಾರ ನಕ್ಷತ್ರ ಪಾದಗಳೆಲ್ಲ ನೋಡಿ, ರಾಶಿಯನ್ನು ನೋಡಿ ಯಾರಕ್ಕೆ ಒಳ್ಳೆಯದು ಯಾರು ಕೆಟ್ಟೋ ದಿನ ಅಂತ ಕಂಡುಹಿಡಿಬೋದು. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಕೆಟ್ಟೋದು ಅಂತಂದರೆ ಅದರಲ್ಲೂ ಕೂಡ ಕೆಲವು ಒಳ್ಳೆಯದಿರುತ್ತದ ಯಾರಿಗ ಅಂತ ನೋಡ್ಬೋದು. ಒಳ್ಳೆಯದಿದ್ದರೆ ಏನಾಗುತ್ತ ಅಂತ ಅಂದರೆ ಅವರವರಕ್ಕೂ ಒಳ್ಳೆಯದು ಅಂತ, ಅವರವರ್ಗೂ ಒಳ್ಳೆಯದು. ಆದರೆ ಜನರಲಾಗಿ ಕೆಟ್ಟದು ಅಂತಂದರೆ ಏನೂ ಮಾಡಬಾರ್ದು, ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ಹೆಂಡತಿ ಮಕ್ಕಳು
ಗಂಡ ಹೆಂಡತಿ ಮಕ್ಕಳು ಅಂತ ಆ ರೀತಿಯಾಗಿರ್ಬೋದು ಅಂತ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಪರಮ ಮಿತ್ರಧಾರೆಯಾಗಿ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಕಾರ್ಯವಿಘ್ನ ಬಂದುಬಿಡ್ತದೆ ಮಧ್ಯಾಹ್ನದ ಮೇಲೆ 1 ಗಂಟೆ ಮೇಲೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಖಂಡಿತವಾಗಿ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಇದೆ. ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ. ಆದರೂ ಮಧ್ಯಾಹ್ನದ ಮೇಲೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ನೀವು ಹುಡುಕಿ ಅದನ್ನು ಸರಿ ಮಾಡಿಕೊಳ್ಳಿ, ಅದರಲ್ಲಿ ಏನಾದರೂ ಕಾರ್ಯಗಳು ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತವಾಗಿಯೂ ಮಧ್ಯಾಹ್ನದ ಮೇಲೇನೇ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನ 1 ಗಂಟೆ 1 ನಿಮಿಷದ ಮೇಲೆ ಮಿತ್ರಧಾರೆ ಇದೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅನುಕೂಲದ ತಾರೆ, ಅಂದರೆ ಸಾಧಕ ತಾರೆ ಅಂತ ಇದಕ್ಕೆ ಹೆಸರು, ಮತ್ತು ದ್ರವ್ಯ ಲಾಭ ಇದೆ. ಇದನ್ನು ನೋಡಿಕೊಳ್ಳಿ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಹೆಂಗಿರುತ್ತೆ ಅಂತಂದರೆ ಟೆನ್ಷನ್ ಇದೆ, ರೋಗ ಭಯವಿದೆ, ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನ 1 ಗಂಟೆ ಮೇಲೇನೇ ಶುಭಕರವಾಗಿರೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ನಿಮಗೂ ಮಧ್ಯಾಹ್ನದ ಮೇಲೆ ಲಾಭವಿದೆ, ಅಭಿವೃದ್ಧಿ ಇದೆ. ಬರಬೇಕಾದ್ರೆ ಹಣವನ್ನು ವಸೂಲಿ ಮಾಡಬಹುದು, ಬಂದರೆ ಅನುಭವಿಸಬಹುದು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇದು ಮಧ್ಯಾಹ್ನದವರೆಗೂ. ಹಣಕಾಸಿನ ವಿಷಯ ಮಧ್ಯಾಹ್ನದವರೆಗೂ ಬೇಡ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಆನಂತರ ಅಂದರೆ ಮಧ್ಯಾಹ್ನದ ಮೇಲೆ ಪ್ರತ್ಯೇಕ್ತಾರೆ ನಮ್ಮ ಕಾರ್ಯಗಳು ನಮ್ಮ ಪರವಾಗಿ ಆಗೋದು ಕಷ್ಟ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು, ಧನಹಾನಿಯೂ ಇದೆ. ಮಧ್ಯಾಹ್ನದವರೆಗೆ ಸಮಯ ಉತ್ತಮವಾಗಿಲ್ಲ, ಆನಂತರ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಿಮಗೆ ಮಧ್ಯಾಹ್ನದ ಮೇಲೇನೇ ಶುಭಕರವಾಗಿರುವಂಥದ್ದು, ಆದ್ದರಿಂದ ಎಚ್ಚರ ತಗೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು, ಶರೀರ ಸುಖ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಅಂದರೆ ಶುಭಕರವಾಗಿದೆ ಅಂತಂದರೆ ಇನ್ವೆಸ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದಾ? ಖಂಡಿತ ಇಲ್ಲ, ಆ ರೀತಿ ಅಲ್ಲ. ಖುಷಿಯಾಗಿರಿ, ನಿಮಗೆ ಅನುಕೂಲಕರವಾಗಿದೆ. ಮಧ್ಯಾಹ್ನದ ನಂತರ ಖಂಡಿತವಾಗಿ ಚೆನ್ನಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಶರೀರ ಸುಖ ಹಿಂಗಿದೆ. ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಸಂಪತ್ತು, ಧನಹಾನಿ ಇದು 2 ಮಧ್ಯಾಹ್ನದ ಮೇಲೆ ಇದೆ. ಇದು ಒಂದು ವಿಚಿತ್ರವಾದ ದಿನವಿದು. ಮಕಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮಧ್ಯಾಹ್ನದ ಮೇಲೆ ಒಂದು 50% ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಉಂಟು. ಮಧ್ಯಾಹ್ನದ ಮೇಲೆ ಪರಮ ಮಿತ್ರಧಾರೆಯು, ಶರೀರ ಸುಖವಿದೆ. ಮಧ್ಯಾಹ್ನದವರೆಗೂ ಮಾಡುವಂಥ ಕಾರ್ಯಗಳಿಗಿಂತ ಮಧ್ಯಾಹ್ನ 1 ಗಂಟೆ 1 ನಿಮಿಷದ ಮೇಲೆ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಮಧ್ಯಾಹ್ನದ ಮೇಲೇ ಚೆನ್ನಾಗಿರೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತೆ ಅಷ್ಟೇ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅನುಕೂಲದ ತಾರೆ ಇದು. ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಇದು ಪ್ರತ್ಯೇಕ ತಾರೆಯಾಗಿ ಮಧ್ಯಾಹ್ನದವರೆಗೆ ಇರೋದರಿಂದ ಮಧ್ಯಾಹ್ನದ ನಂತರನೇ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಕ್ಷೇಮವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ಮಧ್ಯಾಹ್ನದವರೆಗಿದೆ. ಇದು ನಿಮಗೆ ಮಧ್ಯಾಹ್ನದ ಮೇಲೆ ಅನುಕೂಲವಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ ಏಟು ಗಾಯಗಳು, ವಿಪತ್ತು ಉಂಟು, ಜಾರುವ ದಿನವಿದು. ಎಚ್ಚರವಾಗಿರಿ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಮಧ್ಯಾಹ್ನದ ನಂತರ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತಿದೆ. ಕಾರ್ಯ ಸ್ವಲ್ಪ ಅಡೆತಡೆ ಇರುತ್ತದೆ ಮಧ್ಯಾಹ್ನದವರೆಗೂ. ಆದರೆ ಮಧ್ಯಾಹ್ನದ ಮೇಲೆ ವಿಪತ್ತು ಉಂಟಾಗುತ್ತದೆ, ಏಟು ಗಾಯಗಳು, ತೊಂದರೆಗಳು ಆಗುತ್ತದೆ. ಎಚ್ಚರವಾಗಿರಬೇಕಾಗ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ, ಕಾರ್ಯತಡೆ. ಬೆಳಗ್ಗೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಯಾರ್ಯಾರು ಕೈಕಾಲಿಲ್ಲದವರಿಗೆ, ಕಣ್ಣಿಲ್ಲದವರಿಗೆ ಏನಾದರೂ ಸಹಾಯ ಮಾಡಿ ನಿಮ್ಮಿಂದ ಆಗುವಷ್ಟು. ಮಧ್ಯಾಹ್ನದ ನಂತರ ಪರವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ ಪರಮಮಿತ್ರ ತಾರೆಯಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿದೆ. ಆನಂತರ ಜನ್ಮತಾರೆ, ಕಾರ್ಯಗಳಲ್ಲಿ ತಡೆ ಉಂಟು. ಆದ್ದರಿಂದ ಮಧ್ಯಾಹ್ನದ ಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಇದೆ, ರೋಗವೃದ್ಧಿಯೂ ಇದೆ. ಹಂಗಾಗಿ ಆರೋಗ್ಯದಲ್ಲಿ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ, ಸುಖವಿದೆ, 2 ಕೂಡಿ ಬಂದಿದೆ. ಆದರೂ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲದ ತಾರೆ ಇದು, ಸುಖ ಅಭಿವೃದ್ಧಿಯೂ ಇದೆ. ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ ನಿಮಗೆ ಅನುಕೂಲವು,
ಸ್ವಲ್ಪ ಆರೋಗ್ಯವು ತೊಂದರೆ ಇದೆ, ಆದರೂ ಅನುಕೂಲ ಇರೋದರಿಂದ ಅದನ್ನೆಲ್ಲ ಗೆಲ್ಲಬಹುದು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂದರೆ 3 ಮತ್ತು 4ನೇ ಪಾದಗಳು ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ ಕ್ಷೇಮವು ಶತ್ರುನಾಶವು ಶುಭವಾಗಿ ಮಧ್ಯಾಹ್ನದವರೆಗೆ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಕ್ಷೇಮ ಸುಖ ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವ ಸಮಯವಿದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತಿದೆ ಮಧ್ಯಾಹ್ನದವರೆಗೆ, ಮಧ್ಯಾಹ್ನದ ನಂತರ ಕ್ಷೇಮವಿದೆ, ಶತ್ರುನಾಶವಿದೆ, ಆದ್ದರಿಂದ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತು ಕಾರ್ಯವಿಧಿನ ಎರಡು ಕೂಡಿ ಬರುತ್ತದೆ, ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಖಂಡಿತವಾಗಿಯೂ ಆರೋಗ್ಯದಲ್ಲಿ ಎಚ್ಚರ. ರೇವತಿ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ನಿಮಗೆ ಚೆನ್ನಾಗಿದೆ, ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಶನಿವಾರ ಆದರೂ ತಾರಾಬಲ ಚಂದ್ರಬಲ